ಆಯೋಜಿಸಿದ್ವಿ. ಈ ಸಭೆಯಲ್ಲಿ ಎಲ್ಲ 5 ಗ್ಯಾರಂಟಿಗಳ ಸಂಬಂಧಪಟ್ಟಂಥ ಇಲಾಖೆಗಳು, ಬೆಸ್ಕಾಂ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಆಹಾರ ಇಲಾಖೆ ಮತ್ತು ತರಬೇತಿ ಮತ್ತು ಉದ್ಯೋಗ ಇಲಾಖೆ, ಈ 5 ಇಲಾಖೆಯ ಗ್ಯಾರಂಟಿ ಅನುಷ್ಠಾನದಲ್ಲಿ ಆಗಿರುವಂಥ ಅಂಕಿ ಅಂಶಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಯಾವುದಾದ್ರೂ ಲೋಪಗಳು ಬಂದಾಗ ಆ ಲೋಪಗಳನ್ನು ಯಾವ ರೀತಿಯಾಗಿ ನಿವಾರಿಸಿಕೊಂಡು ನಾವು ಈ 5 ಗ್ಯಾರಂಟಿಗಳನ್ನು ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಆ ಒಂದು ಸಲಹೆ ಸೂಚನೆಗಳನ್ನು ಎಲ್ಲ ಸದಸ್ಯರು ಮತ್ತು ಇಲಾಖೆಯ ಎಲ್ಲ ಸಿಬ್ಬಂದಿಗೂ ಕೂಡ ನಾವು ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಬಂಗಾರಪೇಟೆಯಲ್ಲಿ ಈಗಾಗಲೇ ಈ ತಿಂಗಳ ಕೊನೆಯವರೆಗೆ ನಮ್ಮ ಲಕ್ಷ್ಮಿ ಇದರಲ್ಲಿ 93.12% ನಾವು ರೀಚ್ ಆಗಿದ್ದೀವಿ. ಆ ಒಂದು ಫಲಾನುಭವಿಗಳಿಗೆ ಆ ಬೆನಿಫಿಟನ್ನು ಗೃಹಲಕ್ಷ್ಮಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಆಹಾರ ಸರಬರಾಜಿನಲ್ಲಿ ಈಗಾಗಲೇ 2269 ಚೀಟಿಗಳಿದೆ. ಅದರಲ್ಲಿ ನಾವು ಇದುವರೆಗೂ ಕೂಡ ಒಟ್ಟು ಮೊತ್ತ ಈ 24 ಆಗಿರೋ ಪ್ರಕಾರ 2,34,38,070 ರೂಪಾಯಿ ಅವರಿಗೆ DBT ಮೂಲಕ ನಾವು ಕೊಟ್ಟಿದ್ದೇವೆ. 2023-24ನೇ ಸಾಲಿನಲ್ಲಿ ಅವರು ನೋಂದಾಯಿಸಿಕೊಂಡ ನೂತನ ಕಾರ್ಡ್ಗೋಸ್ಕರ ಬಾಕಿ ಇರೋ ಅರ್ಜಿಗಳು 436 ಇದೆ. ಅದನ್ನು ಸಾಧುವಷ್ಟು ಜಾಗ್ರತೆ ವಿಲೇ ಮಾಡಿ ಅವರಿಗೆ ಈ ಅನ್ನಭಾಗ್ಯದಲ್ಲಿ ಅವರಿಗೆ ಆಹಾರ ಮತ್ತು DBT ತಲುಪಾಗಿ ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು ಗೃಹಜ್ಯೋತಿಯಲ್ಲಿ ಟೋಟಲ್ನಲ್ಲಿ 1,008 ಟೋಟಲ್ ಇನ್ಸ್ಟಲೇಷನ್ಸ್ ಇದ್ದು ಅದರಲ್ಲಿ 48,252 ಜನಕ್ಕೆ ನಾವು ಈ ಫೆಬ್ರವರಿ 25ರಲ್ಲಿ ಅವರಿಗೆ ಫಲಾನುಭವಿಗಳಾಗಿ 200 ಯೂನಿಟ್ ಒಳಗೆ ಬಂದವರಿಗೆ ನಾವು ಒಂದು ಗೃಹಜ್ಯೋತಿಯ ಅಂಗವಾಗಿ ಅವರಿಗೆ ಬೆನಿಫಿಟನ್ನು ಕೊಟ್ಟಿದ್ದೀವಿ. ಅದು ಬಂದು ಇದುವರೆಗೂ 48,252 ಜನಕ್ಕೆ 1,85,56,955 ರೂಪಾಯಿಯನ್ನು ಈ ತಿಂಗಳ ಫೆಬ್ರವರಿನಲ್ಲಿ ಟೋಟಲ್ ಆಗಿ ಗೃಹಜ್ಯೋತಿಯಲ್ಲಿ ಅವರಿಗೆ ಫಲಾನುಭವಿಗಳಿಗೆ ಒಂದು ಉಪಯೋಗ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಅಂದರೆ ಉದ್ಯೋಗ ಇಲ್ಲದೇ ಇರುವಂಥವ್ರ ಪೈಕಿ 589 ಜನ ನಮ್ಮಲ್ಲಿ ಟೋಟಲ್ ಬಂಗಾರಪೇಟೆ ತಾಲೂಕಿನಲ್ಲಿ ಜನ ಫಲಾನುಭವಿಗಳಿದ್ದಾರೆ. ಅದರಲ್ಲಿ 538 ಜನಕ್ಕೆ ನಾವು ಈಗಾಗಲೇ ಈ ಒಂದು ಏನೊಂದು ಗ್ರಾಜ್ಯುಯೇಟ್ಸ್ಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಗೆ 1,500 ರೂಪಾಯಿಯನ್ನು ಬೆನಿಫಿಟನ್ನು ಕೊಡ್ತಾ ಇದ್ದೀವಿ. ಇನ್ನು ಉಳಿದ 51 ಜನಕ್ಕೆ ಅವ್ರದ್ದು ರಿಕಾರ್ಡ್ಸ್ ಟ್ಯಾಲಿ ಆಗದೆ ಇರೋದ್ರಿಂದ ದಾಖಲೆ ಟ್ಯಾಲಿ ಆಗದ ಪೆಂಡಿಂಗ್ ಇದೆ. ಅದನ್ನು ಮುಂದಿನ ಸಭೆಯೊಳಗೆ ನಾವು ಅವರಿಗೆ ಸೂಚನೆ ಕೊಟ್ಟು ಅದನ್ನು ಕೂಡ 100% ಅವರಿಗೆ ಬೆನಿಫಿಟ್ ಇರುವಂತೆ ಮಾಡಬೇಕಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ಮತ್ತು KSRTCನಲ್ಲಿ ಈಗಾಗಲೇ ನಮ್ಮ ಬಂಗಾರಪೇಟೆ ತಾಲೂಕು ಅಂದರೆ ಬೆಂಗಳೂರು ತಾಲೂಕು KGF ಡಿಪೋಗೆ ಸಂಬಂಧಪಟ್ಟಂತೆ ಅದು KGF ತಾಲೂಕು ಮತ್ತು ಬಂಗಾರಪೇಟೆ ತಾಲೂಕು ಎರಡೂ ಸೇರಿದೆ. ಅದರಲ್ಲಿ 2,57,60,184 ರೂಪಾಯಿಯಷ್ಟು ಶಕ್ತಿ ಯೋಜನೆಯಲ್ಲಿ ಆ ಒಂದು ಅಷ್ಟೊತ್ತು ಪ್ರಯಾಣದ ಮೊತ್ತವನ್ನು ನಾವು ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡೋದಕ್ಕೆ ಅಂದರೆ ಟೋಟಲ್ 8,81,410 ಜನ ಪ್ರಯಾಣ ಮಾಡಿದ್ದಾರೆ ಫೆಬ್ರವರಿ 25ರಲ್ಲಿ.
ಈ ಒಂದು ಬೆನಿಫಿಟನ್ನು ಅವರು ಕೊಟ್ಟಿದ್ದೇವೆ. ಮತ್ತು ಮುಂದೆ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲೇ KSRTC ಏನೇನು ಸಮಸ್ಯೆಗಳಿದೆಯೋ ಅದನ್ನು ಕೂಡ ನಿವಾರಿಸೋದಕ್ಕೆ ಸೂಚನೆಯನ್ನು ಕೊಟ್ಟು ಈ ದಿವಸ ಸಭೆಯನ್ನು ನಾವು ಪರಿಶೀಲನೆ ಮಾಡಿ, ಸಭೆಯಲ್ಲಿ ಎಲ್ಲ ಅಂಕಿಅಂಶಗಳನ್ನು ಪರಿಶೀಲನೆ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದನ್ನು ತಮ್ಮೆಲ್ಲರ ಗಮನಕ್ಕೆ ತರಬಯಸ್ತೇವೆ. ಥ್ಯಾಂಕ್ ಯು.